ನಮಸ್ಕಾರ ಗೆಳೆಯರೆ. IPL 2026 ಆರಂಭವಾಗಲು ಕೇವಲ 11 ದಿನಗಳು ಮಾತ್ರ ಬಾಕಿ ಉಳಿದಿವೆ. ಈ ಬಾರಿ ಟ್ರೋಫಿ ಯಾರಿಗೆ? ಆರೆಂಜ್ ಕ್ಯಾಪ್ ಹೋಲ್ಡರ್ ಯಾರಾಗ್ಬೋದು? ಪರ್ಪಲ್ ಕ್ಯಾಪ್ ಯಾರಿಗೆ ಸೇರಬಹುದು? ಫೈನಲ್ನಲ್ಲಿ ಯಾರು ವಿರುದ್ಧ ಸೆಣಸಾಡಬಹುದು? ಇದೆಲ್ಲವನ್ನು ವಿಮರ್ಶೆ ಮಾಡೋಣ ಬನ್ನಿ. ಗೆಳೆಯರೆ, ಆಕಾಶ್ ಚೋಪ್ರಾ ಅವರಂಥ ತಜ್ಞರು ಕೂಡ ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸನ್ನು ಫೈನಲ್ 4 ಎಂದು ಆಯ್ಕೆ ಮಾಡಿದ್ದಾರೆ. ಆದರೆ ನಮ್ಮ ಟಾಪ್ 4 ತಂಡ ಕೂಡ ಆಲ್ಮೋಸ್ಟ್ ಹೀಗೇನೇ ಇದೆ. RCB ಹೇಗಿದ್ದರೂ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿದ್ದಾರೆ. ಮತ್ತು ಮುಂಬೈಯಲ್ಲಿ ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ ಹಾಗೂ ನಮ್ಮ ಅಪಾಯಕಾರಿ ಆಟಗಾರ ಆದಂತಹ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಇದ್ದಾರೆ. ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಈ ಬಾರಿ ದ್ವೇಷ ತೀರಿಸಲು ಅವರು ಬಂದೇ ಬರ್ತಾರೆ. ಅವರಲ್ಲಿ ಕೂಡ ಉತ್ತಮ ಆಟಗಾರರು ಹಾಗೂ ಇವರು 2025 ರನ್ನರ್ ಅಪ್ ಆಗಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ನೋಡೋದಾದರೆ ಗೆಳೆಯರೆ, ಇಲ್ಲಿ ನಮ್ಮ ಆಸ್ಟ್ರೇಲಿಯಾದ ಅತ್ಯುತ್ತಮ ಆಟಗಾರ, ಉತ್ತಮ ಬೌಲರ್ ಮಿಚೆಲ್ ಸ್ಟಾರ್ಕ್ ಕೂಡ ಇದ್ದಾರೆ. ಮತ್ತು ನಮ್ಮ ಭಾರತದ ಅನುಭವಿ ಆಟಗಾರ ಕುಲ್ದೀಪ್ ಯಾದವ್ ಕೂಡ ಇದ್ದಾರೆ. ಈ ತಂಡ ತುಂಬಾ ಡೇಂಜರ್. ಮತ್ತು ಫೈನಲ್ ಪ್ರೆಡಿಕ್ಷನ್ ಹೀಗಿರುತ್ತದೆ. ಕ್ವಾಲಿಫೈಯರ್ 1ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್ ತಂಡ ಎದುರಾಗ್ತಾರೆ. ಗೆಳೆಯರೆ, ಈ ಮ್ಯಾಚ್ ಬಗ್ಗೆ ಒಮ್ಮೆ ಯೋಚನೆ ಮಾಡಿ. ಒಂದು ಕಡೆ ಕಿಂಗ್ ಕೊಹ್ಲಿ ಇರ್ತಾರೆ, ಇನ್ನೊಂದು ಕಡೆ ರೋಹಿತ್ ಶರ್ಮಾ ಇರ್ತಾರೆ. ಇಬ್ಬರು ಕೂಡ ಭಾರತದ ಲಿಜೆಂಡ್ಸ್ ಅಂತಲೇ ಹೇಳ್ಬೋದು, ಅನುಭವಿ ಆಟಗಾರರು. ಕ್ಯಾಪ್ಟನ್ಶಿಪ್ನಲ್ಲಿ ಕೂಡ ಇಬ್ಬರು ಎಲ್ಲರಿಗಿಂತ ಒಂದು ಕೈ ಮುಂದೆನೇ ಇದ್ದಾರೆ. ಆದರೆ ನಮ್ಮ RCBಗೆ ನಮಗೆ ಪ್ಲಸ್ ಪಾಯಿಂಟ್ ಆಗೋದು ಚಿನ್ನಸ್ವಾಮಿ ಸ್ಟೇಡಿಯಂ, ತವರಿನ ಮೈದಾನ. ಇಲ್ಲಿ RCB ಯಾವುದೇ ಕಾರಣಕ್ಕೂ ಅಭಿಮಾನಿಗಳಿಗೆ ನಿರಾಸೆ ಮಾಡೋದು ತುಂಬ ಕಮ್ಮಿ. ಸೊ ನಾವು ಇಲ್ಲಿ ಏನಿದ್ರು RCBನೇ ಗೆಲ್ಲತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ತೀವಿ. ನಂತರ ಎಲಿಮಿನೇಟರ್, ಅದರಲ್ಲಿ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಎದುರಾಗ್ತಾರೆ. ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಗೆದ್ದು ಮುಂದೆ ಹೋಗ್ತಾರೆ. ಇನ್ನು ಕ್ವಾಲಿಫೈಯರ್ 2 ಕಡೆ ನೋಡೋದಾದರೆ ಅದರಲ್ಲಿ ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಎದುರಾಗ್ತಾರೆ. 2025 ಫೈನಲ್ನಲ್ಲಿ RCB ವಿರುದ್ಧ ಕೇವಲ 6 ರನ್ಗಳಿಂದ ಸೋತ ಪಂಜಾಬ್ ಕಿಂಗ್ಸ್ ಈ ಬಾರಿ ಹೇಗಾದರೂ ಮಾಡಿ ಗೆದ್ದು ಮೇಲೆ ಬಂದೇ ಬರಬೇಕನ್ನೋ ಉತ್ಸಾಹದಲ್ಲಿ ಇರ್ತಾರೆ. ಅದನ್ನು ಮಾಡೇ ಮಾಡ್ತಾರೆ, ಅವರು ಫೈನಲ್ಗೆ ಬಂದೇ ಬರ್ತಾರೆ. ಸೊ IPL 2026 ಫೈನಲ್ ನಾವು ನೋಡೋದಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್. ಗೆಳೆಯರೆ, 2025 ಫೈನಲ್ನ ರೀಮ್ಯಾಚ್ ಅಂತಲೇ ಹೇಳ್ಬೋದು ಈ ಮ್ಯಾಚನ್ನು. ಯಾಕಂದರೆ ಅಂದು RCB ಗೆದ್ದು ತನ್ನ ಮೊದಲ ಬಾರಿ IPL ಕಪ್ನ ಸತತ 17 ವರ್ಷ ಕಾದು 18ನೇ ವರ್ಷ ಆಯ್ತಾ. ಯಾಕಂದರೆ ಆ ದಿನ RCB ಗೆದ್ದು ಮೊದಲ ಬಾರಿಗೆ ತನ್ನ IPL ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತ್ತು. ಆದರೆ ಈ ಬಾರಿ ಪಂಜಾಬ್ ಕಿಂಗ್ಸ್ ಸೇಡನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಆದರೆ ಗೆಳೆಯರೆ, ಚಿನ್ನಸ್ವಾಮಿ ಮೈದಾನ, ಕೊಹ್ಲಿಯ ಬ್ಯಾಟಿಂಗ್ ಮತ್ತು ನಮ್ಮ ರಜತ್ ಪಟಿದಾರ್ರಂತಹ ಯುವ ನಾಯಕ ಇರೋದರಿಂದ ಈ 3 ಶಕ್ತಿ ಒಂದೇ ಕಡೆ ಇದ್ದರೆ IPL 2026 ಚಾಂಪಿಯನ್ಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಗೆಳೆಯರೆ. ಬ್ಯಾಕ್ ಟು ಬ್ಯಾಕ್ ಟ್ರೋಫಿ, ಈ ಸಲ ಕೂಡ ಕಪ್ ನಮ್ಮದು ಅಂತ ನಾವು ಆರಾಮಾಗಿ ಹೇಳ್ಬೋದು. ಇನ್ನು ನಮ್ಮ ನೆಕ್ಸ್ಟ್ ಪ್ರೆಡಿಕ್ಷನ್ ಬಂದು ಆರೆಂಜ್ ಕ್ಯಾಪ್ ಕಡೆ ಇರ್ತದೆ. ಗೆಳೆಯರೆ, ಆರೆಂಜ್ ಕ್ಯಾಪ್ ಪ್ರೆಡಿಕ್ಷನ್ ನೋಡೋದಾದರೆ IPL ಇತಿಹಾಸದ ಅತ್ಯಧಿಕ ರನ್ ಗಳಿಕೆದಾರ ಅಂತ ನಾವು ವಿರಾಟ್ ಕೊಹ್ಲಿ ಅವ್ರನ್ನ ಗುರುತಿಸ್ತೀವಿ. 267 ಪಂದ್ಯಗಳು, 8661 ರನ್ನನ್ನು ಗಳಿಸಿದ್ದಾರೆ. 2025 ಚಾಂಪಿಯನ್ಶಿಪ್ ಓಟದಲ್ಲಿ 657 ರನ್ ಗಳಿಸಿದ ಕೊಹ್ಲಿ ಅವರ 2016 ಒಂದೇ ಸೀಸನ್ನಲ್ಲಿ 973 ರನ್ ದಾಖಲೆಯನ್ನು ಮಾಡಿಸಿದ್ದು ನಮಗೆ ನೆನಪಾಗುತ್ತೆ. ವಿರಾಟ್ ಕೊಹ್ಲಿ ನಮ್ಮ ಆರೆಂಜ್ ಕ್ಯಾಪ್ ಫೇವ್ರೇಟ್ ಆಗಿ ಇರ್ತಾರೆ. ಆಮೇಲೆ IPL ಕಿಂಗ್ ಈ ಬಾರಿ 700+ ರನ್ ಮಾಡೇ ಮಾಡ್ತಾರೆ. 3ನೇ ಆರೆಂಜ್ ಕ್ಯಾಪ್ ಸಾಧ್ಯತೆ ಕೂಡ ತುಂಬಾ ಇದೆ. ನಂತರ ರೇಸ್ನಲ್ಲಿ ನಮ್ಮ ಸಾಯಿ ಸುದರ್ಶನ್ ಅವರು ಇರ್ತಾರೆ. ಇವರು ಗುಜರಾತ್ ಟೈಟನ್ಸ್ ತಂಡದಲ್ಲಿ ಆಡ್ತಾರೆ. 2025 ಆರೆಂಜ್ ಕ್ಯಾಪ್ ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದಾರೆ. ಇವರು ಕಳೆದ ಬಾರಿ 759 ರನ್ ಗಳಿಸಿದ ಸುದರ್ಶನ್ ಈ ಬಾರಿ ಕೂಡ ರೇಸ್ನಲ್ಲಿ ಇದ್ದೇ ಇರ್ತಾರೆ. ಇನ್ನು ನಮ್ಮ ಭಾರತದ ಯುವ ಆಟಗಾರ ಯಶಸ್ವಿ ಜೈಸ್ವಾಲ್, ಇವರು ಒಂಥರ ಮಿನಿ ಡೈನಮೈಟ್ ಅಂತಲೇ ಹೇಳ್ಬೋದು.
ಇವರು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಆಡ್ತಾರೆ. ಈ ಬಾರಿ ಸಂಜು ಸ್ಯಾಮ್ಸನ್ ಅವರು CSKಗೆ ಹೋಗಿರೋದ್ರಿಂದ ಯಶಸ್ವಿ ಜೈಸ್ವಾಲ್ ಅವರ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಸೊ ಈ ಕಾರಣದಿಂದ ಅವರು ದೊಡ್ಡ ಸ್ಕೋರ್ ಮಾಡಲು ಒಂದು ಒಳ್ಳೆ ಮೋಟಿವೇಶನ್ ಅವ್ರಿಗಿದೆ. ಸೊ ಹೀಗಿರುವಾಗ ಆರೆಂಜ್ ಕ್ಯಾಪ್ ರೇಸ್ ತುಂಬಾ ಟಫ್ ಆಗಿರುತ್ತೆ. ಆದರೆ ಗೆಳೆಯರೆ, ನಮ್ಮ ಫೈನಲ್ ಆರೆಂಜ್ ಕ್ಯಾಪ್ ಭವಿಷ್ಯ ಬಂದು ವಿರಾಟ್ ಕೊಹ್ಲಿನೇ. ನೆಕ್ಸ್ಟು ನಾವು ನೋಡೋದಾದರೆ ಪರ್ಪಲ್ ಕ್ಯಾಪ್ ಪ್ರಿಡಿಕ್ಷನ್. ಪರ್ಪಲ್ ಕ್ಯಾಪ್ 2026 ಟಾಪ್ 3 ಭವಿಷ್ಯವಾಣಿ ಹೀಗಿದೆ. ಜಾಶ್ ಹೇಸಲ್ವುಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಮ್ಮ ಫೇವರೇಟ್ ಆಟಗಾರ. IPL 2025ರಲ್ಲಿ RCB ಅಗ್ರ ವಿಕೆಟ್ ಟೇಕರ್ ಆಗಿ ಹೇಸಲ್ವುಡ್ ಮಿಂಚಿದ್ದರು. ಇವರು ಫಿಟ್ ಆಗಿದ್ದಾರೆ. ಪರ್ಪಲ್ ಕ್ಯಾಪ್ ಹೋಲ್ಡರ್ ಇವರೇ ಆಗ್ಬೋದು ಅಂತ ಅಭಿಮಾನಿಗಳಲ್ಲಿ ನಂಬಿಕೆ ಇದೆ. ಜಸ್ಪ್ರೀತ್ ಬುಮ್ರಾ ಮುಂಬೈ ಇಂಡಿಯನ್ಸ್ನ ಆಟಗಾರ. T20 ವರ್ಲ್ಡ್ ಕಪ್ನಲ್ಲಿ ಅತ್ಯಧಿಕ ವಿಕೆಟ್ ಪಡೆದ ಬುಮ್ರಾ 6.21 ಎಕಾನಮಿ ದರದಲ್ಲಿ ಸತತ 14 ವಿಕೆಟ್ಗಳನ್ನು ಪಡೆದಿದ್ದಾರೆ. IPL 2026ರಲ್ಲೂ ಅಷ್ಟೇ ಇವರು ಇದೇ ಫಾರ್ಮನ್ನು ಮುಂದುವರಿಸ್ತಾರೆ. IPLನಲ್ಲಿ ಬೆಂಕಿ ಹಚ್ಚುತ್ತಾರೆ. ಮುಂದೆ ನೋಡೋದಾದರೆ ನಮ್ಮ ಆಸ್ಟ್ರೇಲಿಯಾದ ಆಟಗಾರ ಮಿಚೆಲ್ ಸ್ಟಾರ್ಕ್ ಇರ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೇರಿದ ಸ್ಟಾರ್ಕ್ ಇತ್ತೀಚಿನ ಆ್ಯಶಸ್ ಸರಣಿಯಲ್ಲಿ 31 ವಿಕೆಟ್ ಪಡೆದಿದ್ದಾರೆ ಗೆಳೆಯರೆ. IPLನಲ್ಲಿ ಅದೇ ಫಾರ್ಮ್ ಮುಂದುವರೆದರೆ ಪರ್ಪಲ್ ಕ್ಯಾಪ್ ರೇಸ್ನಲ್ಲಿ ಇವರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ನಮ್ಮ ಫೈನಲ್ ಪರ್ಪಲ್ ಕ್ಯಾಪ್ ಭವಿಷ್ಯ ಬಂದು ಜಾಶ್ ಹೇಸಲ್ವುಡ್ ಅವರೇ ಇರ್ತಾರೆ. ನಂತರ ನಾವು ನೋಡೋದಾದರೆ ಎಮರ್ಜಿಂಗ್ ಪ್ಲೇಯರ್ ಪ್ರಿಡಿಕ್ಷನ್. ಗೆಳೆಯರೆ, ಎಮರ್ಜಿಂಗ್ ಪ್ಲೇಯರ್ ಇದರಲ್ಲಿ ನಿಮಗೂ ಅನಿಸಿರ್ಬೋದು ವೈಭವ್ ಸೂರ್ಯವಂಶಿನೇ ಇರ್ತಾರೆ ಅಂತ. ಎಸ್, ನಿಮಗೆ ಕರೆಕ್ಟಾಗೇ ಇದೆ. ವೈಭವ್ ಸೂರ್ಯವಂಶಿನೇ ಇರ್ತಾರೆ. ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರ. ಆಕಾಶ್ ಚೋಪ್ರಾ ಅವರು ಸ್ವತಃ ವೈಭವ್ ಸೂರ್ಯವಂಶಿ ಅವರನ್ನು ಎಮರ್ಜಿಂಗ್ ಪ್ಲೇಯರ್ ಆಗಿ ಆಯ್ಕೆ ಮಾಡಿದ್ದಾರೆ ಗೆಳೆಯರೆ. ಭಾರತದ ಭವಿಷ್ಯದ ತಾರೆ ಅಂದ್ರೂ ತಪ್ಪಿಲ್ಲ. ಈ IPLನಲ್ಲಿ ಫ್ಯಾನ್ಸೇ ಅಚ್ಚರಿ ಪಡೋ ಥರ ಇವರು ಮಾಡೇ ಮಾಡ್ತಾರೆ. ಕಳೆದ ಬಾರಿ IPLನಲ್ಲಿ ಇವರ ಆಟವನ್ನು ಎಲ್ಲರೂ ಮೆಚ್ಚಿದ್ದಾರೆ. ಗೆಳೆಯರೆ, ಒಟ್ಟಿನಲ್ಲಿ ನಮ್ಮ IPL 2026 ಸಂಪೂರ್ಣ ಭವಿಷ್ಯದ ರೀಕ್ಯಾಪ್ ನೋಡಿ ನಿಮಗೆ ಹೀಗಿದೆ. ರನ್ನರ್ ಅಪ್ IPL 2026 ಚಾಂಪಿಯನ್ ಆಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೊರಹೊಮ್ಮುತ್ತೆ. ರನ್ನರ್ ಅಪ್ ಆಗಿ ನಮ್ಮ ಪಂಜಾಬ್ ಕಿಂಗ್ಸ್ ತಂಡ ಹೊರಹೊಮ್ಮುತ್ತೆ. ಆರೆಂಜ್ ಕ್ಯಾಪ್ ಹೋಲ್ಡರ್ ವಿರಾಟ್ ಕೊಹ್ಲಿ ಆಗಿರ್ತಾರೆ. ಹಾಗೂ ಪರ್ಪಲ್ ಕ್ಯಾಪ್ ಹೋಲ್ಡರ್ ಜಾಶ್ ಹೇಸಲ್ವುಡ್ ಆಗಿರ್ತಾರೆ. ಎಮರ್ಜಿಂಗ್ ಪ್ಲೇಯರ್ ಆಗಿ ವೈಭವ್ ಸೂರ್ಯವಂಶಿ ಅವರಿರ್ತಾರೆ. ಗೆಳೆಯರೆ, ಇದು ನಮ್ಮ ಭವಿಷ್ಯ. ನೀವು ಒಪ್ತೀರಾ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಹೇಳಿ. RCB ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆಲ್ತಾರೆ ಅಂದರೆ ಗೆಳೆಯರೆ ಎಸ್ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂದರೆ ನೋ ಅಂತ ಹೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಸಲ ಕೂಡ ಕಪ್ ನಮ್ಮದು.